ನೋಡಿ ಇವತ್ತು ನಾವು ಚಿತ್ರದುರ್ಗ ಕೋಟೆನಲ್ಲಿದ್ದೀವಿ. ಮುಕುಂದಣ್ಣ ಅಂತ ಇವರು ಸುಮಾರು ಲಾಸ್ಟ್ ಒಂದು 50 ವರ್ಷಗಳಿಂದ ಪ್ರತಿದಿನ ದೇವ್ರ ಮೇಲಿನ ಪೂಜೆಗೆ ಹೂ ತಪ್ಪಿದ್ರೂ ಇವ್ರು ಮಾತ್ರ ಕೋಟೆಗೆ ಬರೋದು ತಪ್ಪೋದಿಲ್ಲ. ಆ್ಯಕ್ಚುಲಿ ಇವ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಂದು ಕೋತಿನ ನಾವು ಆ್ಯಕ್ಚುಲಿ ಆಂಜನೇಯನ ರೂಪ ಅಂತ ಹೇಳ್ತೀವಿ. ಇವರು ಭಾಳ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಕಳೆದ 50 ವರ್ಷಗಳಿಂದ ಪ್ರತಿದಿನ ಕೋಟೆಗೆ ಬಂದು ಕೋತಿಗಳಿಗೆ ಕಡಲೆ ಮತ್ತು ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಕೊಡ್ತಾರೆ. ಎಷ್ಟು ಇವ್ರ ಜೊತೆ ಸ್ನೇಹಿತರಾಗಿವೆ. ನಮಸ್ತೆ ವಸಂತಣ್ಣ, ಭಾಳ ಖುಷಿ, ಒಳ್ಳೆ ಪುಣ್ಯದ ಕೆಲಸ ಮಾಡ್ತಾಯಿದ್ದೀರಾ ಅಣ್ಣ. ಹೇಳಿ, ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಾಯಿದ್ದೀರಾ? ಸುಮಾರು 1972. 1972ರಿಂದ ಪ್ರತಿದಿನ ಬರ್ತೀರಾ ಅಣ್ಣ? ಈಗ ನನ್ನ ಸಣ್ಣ ಇನ್ ಆಸ್ಟ್ರೇಲಿಯಾ. ಓಕೆ. ಅವನು ಈಗ ಲಾಸ್ಟ್ ಇಯರ್ 2 times ಹೋಗಿ ಬಂದೆ ನಾನು. ಹಾಂ. ಒಂದ್ಸಲ 2 months ಇದ್ದ, ಮೊನ್ನೆ 20 days ಇದ್ದು ಬಂದೆ. ಓಕೆ. ಆ ಪೀರಿಯಡ್ ಮಾತ್ರ ಹಾಂ, ಯೂಶುವಲ್ ಆಗಿ. ಓಕೆ ಅಣ್ಣ, ಈಗ ನೀವು ಇಷ್ಟು ವರ್ಷದ ಅನುಭವ ಅಂತ ಹೇಳಿದ್ರೆ ಯಾವ ಥರ ಕೋತಿ ನಿಮಗೆ ಪರಿಚಿದ್ದು ಕಚ್ಚಿದ್ದು ಆ ಥರ ಏನಾರ? ಸಾಕಷ್ಟು ಸಲ ಕಳೆದಿದೆ. ಹಾಂ. ಕೊಚ್ಚೆ ಇದೆ. ಓಕೆ. ಕೊಚ್ಚೆದು ಏನಿಲ್ಲ ಅಂದ್ರೆ 2-3 ಇಂಚ್ ಕಟ್ಟಾಗುತ್ತೆ. ಓಕೆ. ಸೋಫಾ ನಾನು ಡಾಕ್ಟರ್ ಹತ್ರ ಹೋಗಿಲ್ಲ. ಹಾಂ. ಸೊ ಅದರಿಂದ ಏನೂ ತೊಂದರೆ ಆಗಿಲ್ಲ ನಿಮಗೆ? ಆಗೋದು ಇಲ್ಲ. ಹ್ಯೂಮನ್ ಇಸ್ ಡೆಡ್ಲಿ ಪಾಯ್ಸನ್. ಓಕೆ. ಮನುಷ್ಯನ ಇಂಥ ವಿಷಯ ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಸರಿಯಾಗಿ ಹೇಳಿದ್ರಿ ಅಣ್ಣ. ಹಾಂ. ತಿಳ್ಕೊಂಡಿರೋದು. ಬಟ್ ಬೇರೆ ಅಭಿಪ್ರಾಯ ನನಗೆ ಗೊತ್ತಿಲ್ಲ. ಓಕೆ. ಡಾಕ್ಟರ್ ಹತ್ರ 6 ತಿಂಗಳು ಮಾಡ್ತಾನೆ, ವಾಸಿ ಮಾಡುತ್ತೆ. ಓಕೆ. ಸ್ಟಿಚಸ್ ಹಾಕ್ತಾನೆ, ಆಂಟಿಬಯೋಟಿಕ್ ಆಂಟಿಸೆಪ್ಟಿಕ್ ಇಂಜೆಕ್ಷನ್ಸ್ಗಳು ಕೊಡ್ತಾನೆ, ಟ್ಯಾಬ್ಲೆಟ್ಸ್ಗಳು ಕೊಡ್ತಾನೆ. ಓಕೆ. ನಾನು ಗಾಯ ಕಳೆದಾಗ ಒಂಚೂರು ಅರಶಿನ ಹಚ್ಕೊಳ್ತೀನಿ. ಹಾಂ. ಸೊ ಭಾಳ ಶ್ಲಾಘನೀಯ ಅಣ್ಣ. ಇಂಥ ಒಂದು ಸೇವೆನ ನಿಜವಾಗ್ಲೂ ನಾವೆಲ್ಲೂ ನೋಡಿಲ್ಲ. ಯಾಕೆಂದರೆ ನಮ್ಮ ಡಿ.ಕೆ. ಶಿವಣ್ಣವ್ರು ಹೇಳಿದ್ರು ನಿಮ್ಮ ಬಗ್ಗೆ, ಇಷ್ಟು ವರ್ಷದಿಂದ ವಸಂತಣ್ಣ ಹಿಂಗೆ ನಿರಂತರವಾಗಿ ಸೇವೆ ಮಾಡ್ಕೊಂಡು ಮುಕುಂದಣ್ಣ ಹಿಂಗೆ ಸೇವೆ ಮಾಡ್ತಾ ಇದ್ದಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅವ್ರ ಹತ್ರಕ್ಕೆ ಬಂದು 2 ಕೈನೂ ನೀಡ್ತಾ ಇದೆ. ನೋಡಿ ಹೆಂಗೆ ತಿನ್ನಿಸ್ತಾರೆ ನಿಜವಾಗ್ಲೂ. ಮುಕುಂದಣ್ಣ ದೇವ್ರು ನಿಮಗೆ 100 ವರ್ಷ ಆಯಸ್ಸು ಕೊಡಲಿ ಆಯಿತಾ. ಕ್ಯಾಮ್ರಾ ಪರ್ಸನ್ ಸ್ಮಾರ್ಟಿ ಜೊತೆ ಮಾಲಿ.